ಉದ್ರೇಕ ಬರ್ತಾ ಇದೆ, ಬಟ್ ಜಾಸ್ತಿ ಟೈಮ್ವರೆಗೆ ಹೋಲ್ಡ್ ಆಗ್ತಾ ಇಲ್ಲ. ಬಟ್ ಏನಿದೆ ಅಂದರೆ ಕೋವಿಡ್ ಆದಮೇಲೆ ಇವನ್ ನನ್ನ ಒ ಪಿ ಡಿನಲ್ಲಿ ಬರುವ ಪೇಷಂಟ್ನಲ್ಲಿ ಆಲ್ಮೋಸ್ಟ್ 75% ಜನ ಯಂಗರ್ ಹುಡುಗರಿದ್ದಾರೆ. ಕೋವಿಡ್ಗಿಂತ ಮುಂಚೆ ಸಿನಾರಿಯೋ ಸ್ವಲ್ಪ ಡಿಫ್ರೆಂಟ್ ಇತ್ತು. ಕೋವಿಡ್ಗಿಂತ ಮುಂಚೆ ಅಂದರೆ ಆಲ್ಮೋಸ್ಟ್ ಒಂದು 55-60% ಏನಿದೆಯಲ್ಲ, ಸ್ವಲ್ಪ ಒಂದು 55-60 ಇಯರ್ ಆದಮೇಲೆ ಯೂಶಲಿ ಅದು ಏನಿದೆಯಲ್ಲ ಡಿಜೆನರೇಟಿವ್ ಚೇಂಜಸ್ ಪ್ರಕಾರ ಬಾಡಿನಲ್ಲಿ ಆ ಏಜ್ಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಸ್ವಲ್ಪ 50 ವರ್ಷ ಆದಮೇಲೆ ಪಾಪ್ಯುಲೇಷನ್ ಕ್ಲಿನಿಕ್ನಲ್ಲಿ ಜಾಸ್ತಿ ಇತ್ತು. ಬಟ್ ಕೋವಿಡ್ ಆದಮೇಲೆ ಯಂಗರ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ನಾನು ಫಸ್ಟ್ ಇದು ಟಾಪಿಕ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬ್ರೀಫ್ ಹೇಳಬೇಕಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಉದ್ರೇಕ ಸಮಸ್ಯೆ ಏನು ಅಂತ. ಉದ್ರೇಕ ಸಮಸ್ಯೆ ಏನಂದರೆ ಒಂದು ವ್ಯಕ್ತಿಗೆ ಅವನು ಯಾವಾಗ ಇಚ್ಛೆ ಇರುತ್ತೆ ಸೇರಬೇಕಂತ ಅಥವಾ ಲೈಂಗಿಕ ಕ್ರಿಯೆ ಮಾಡಬೇಕಂತ, ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಅವನಿಗೆ ಕರೆಕ್ಟಾಗಿ ಬಾಡಿನಲ್ಲಿ ಅರೌಸಲ್ ಬರ್ತಾ ಇಲ್ಲ ಅಥವಾ ಪೆನಿಸ್ನಲ್ಲಿ ಹಾರ್ಡ್ನೆಸ್ ಫೀಲ್ ಆಗ್ತಾ ಇಲ್ಲ. ಒಂದು ಅನೇಬಲ್ ಟು ಗೆಟ್ ಎರೆಕ್ಷನ್, ಅಥವಾ ಎರಡನೇದು ಏಬಲ್ ಟು ಗೆಟ್ ಎರೆಕ್ಷನ್ ಬಟ್ ಅನೇಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್. ಉದ್ರೇಕ ಬರ್ತಾ ಇದೆ ಬಟ್ ಜಾಸ್ತಿ ಟೈಮ್ವರೆಗೆ ಹೋಲ್ಡ್ ಆಗ್ತಾ ಇಲ್ಲ. ಸೊ ಇದನ್ನು ನಾವು ಬ್ರಾಡರ್ಲಿ ಏನು ಮಾಡೋಣ, 2 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡೋಣ. ಒಂದು ಕ್ರೋನಿಕ್ ಎರೆಕ್ಟೈಲ್ ಡಿಸ್ಫಂಕ್ಷನು, ಎರಡನೇದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಕ್ರೋನಿಕ್ನಲ್ಲಿ ಸ್ವಲ್ಪ ಏಜು, ಡಯಾಬಿಟೀಸು, ಆಮೇಲೆ ಸೀನಿಯರ್ ಸಿಟಿಜನ್ ಆಗ್ತಾ ಇದ್ದ ಏಜ್ ರಿಲೇಟೆಡ್ ಇಲ್ನೆಸ್ಸು. ಬಟ್ ಇವಾಗ ನಾವು ಏನು ಕ್ವಶನ್ ನಾವು ಮಾತಾಡ್ತಾ ಇದ್ದೀವಿ ಅದು ಅಕ್ಯೂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಅಂದರೆ ಯಂಗರ್ ಪಾಪ್ಯುಲೇಷನಲ್ಲಿ ಆನ್ ಆಫ್ ಸಡನ್ ಏನು ಸಮಸ್ಯೆ ಬರ್ತಾ ಇದೆಯಲ್ಲ ಅವ್ರ ಬಗ್ಗೆ. ಸೊ ಇದರಲ್ಲಿ ಎಲ್ಲಕ್ಕಿಂತ ಮೇನ್ ರೀಸನ್ ಅಂದರೆ ಸ್ಟ್ರೆಸ್ಸು, ಸೈಕಾಲಜಿಕಲ್ ಕಂಡೀಷನ್ ಅಂತೀವಿ. ಅದರಲ್ಲಿ ಏನಿರುತ್ತೆ, ಕೆಲಸದ ಒತ್ತಡ, ಓವರ್ ಎಕ್ಸ್ಪೆಕ್ಟೇಷನ್ಸು, ಆಮೇಲೆ ಲ್ಯಾಕ್ ಆಫ್ ಎ ಫಿಸಿಕಲ್ ಆ್ಯಕ್ಟಿವಿಟಿ, ಆಮೇಲೆ ಇಂಪ್ರಾಪರ್ ಫುಡ್ ಹ್ಯಾಬಿಟ್ಸು, ಇಂಪ್ರಾಪರ್ ಸ್ಲೀಪಿಂಗ್ ಪ್ಯಾಟರ್ನ್ಸು, ಓವರ್ ಕನ್ಸ್ಯೂಮ್ಷನ್ ಆಫ್ ಆಲ್ಕೋಹಾಲು, ಓವರ್ ಸ್ಮೋಕಿಂಗು, ಇವೆಲ್ಲ ಕಾರಣಗಳೇನಿದೆಯಲ್ಲ ಅದು ಕಾಂಟ್ರಿಬ್ಯೂಟಿವ್ ಫ್ಯಾಕ್ಟರ್ಸು. ಎಷ್ಟೋ ಜನ ನೈಟ್ ಡ್ಯೂಟೀಸ್ ಮಾಡ್ತಾರೆ, ಬಾಡಿಗೆ ಯಾವುದೋ ವ್ಯಾಯಾಮ ಇಲ್ಲ. ಇದು ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ನೀವು ನಿಮ್ಮ ಬಾಡಿನಲ್ಲಿ ಯಾವುದೋ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಪ್ರಾಪರ್ ಬಾಡಿನ ರೆಸ್ಟ್ ಕೊಟ್ಟಿಲ್ಲ, ಪ್ರಾಪರ್ ಬಾಡಿನ ನಿದ್ರೆ ಕೊಟ್ಟಿಲ್ಲ, ಪ್ರಾಪರ್ ಬಾಡಿಗೆ ಫುಡ್ ಸಪ್ಲಿಮೆಂಟ್ ಕೊಟ್ಟಿಲ್ಲ ಅಂದರೆ ಯಂಗರ್ ಏಜ್ನಲ್ಲಿ ಇದು ಪ್ರಾಬ್ಲಮ್ ಬರ್ತಾ ಇದೆ. ಎಸ್ ಸರ್, ಎಸ್. ಸೊ ಹಾಗಾದರೆ ಸ್ಟ್ರೆಸ್ಸಿಂದ ಕಡಿಮೆ ಆಗಬೇಕು. ಸೊ ಅಂದರೆ ಲೈಫ್ ಸೆಟ್ಲ್ ಆಗೋಂಥ ಸ್ಪೀಡಾಗಿ ಹೋಗಿ ಸೊ ತಮ್ಮ ಸಂತೋಷನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಿ. ಎಸ್, 100%. ಸೊ ಇದಕ್ಕೇನು ಹೋಮ್ ರೆಮಿಡಿ ಏನಿದೆ ಇದಕ್ಕೆ? 100%. ಇವಾಗ ಯಾವ್ಯಾವ್ದೋ ಮಾತ್ರೆಗಳು, ಯಾವುದೋ ಗೆಡ್ಡೆ ಗೆಣಸುಗಳು, ಯಾವುದೋ ಬೇರುಗಳನ್ನ ಹರ್ಕೊಂಡು ಕುಡಿಯೋದಕ್ಕಿಂತ ಹೋಮ್ ರೆಮಿಡೀಸ್ ಮನೇಲೆ, ಈಗ ಅಡುಗೆ ಮನೆಯೇ ಔಷಧಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನಾದ್ರು ಹೋಮ್ ರೆಮಿಡೀಸ್ ಏನಿದೆ? ಓಕೆ. ಸೊ ಅಗೇನ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ತಾವು ಕೇಳಿದರೆ ಇವತ್ತು. ಏನಂದರೆ ಯಂಗರ್ ಜನ್ರೇಷನ್ನಲ್ಲಿ ಏನಿದು ಪ್ರಾಬ್ಲಮ್ ಬರುತ್ತೆ, ಯಂಗರ್ ಪಾಪ್ಯುಲೇಷನ್ ಇದು ಪ್ರಾಬ್ಲಮ್ ಬರುತ್ತೆ. ಫಸ್ಟ್ ಏನಿದೆಯಲ್ಲ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಂದ್ರೆ ಏನು, ಒಂದು ಸ್ಟಡಿ ಅಥವಾ ಒಂದು ಡೇಟಾ ಏನು ಹೇಳುತ್ತೆ ಅಂದರೆ, ಯಾವ ವ್ಯಕ್ತಿ ವಾರಕ್ಕೆ 4 ದಿನ ಒಂದು 45 ನಿಮಿಷ ವಾಕ್ ಮಾಡ್ತಾನೆ, ಅವನಿಗೆ ಆಲ್ಮೋಸ್ಟ್ 80% ಚಾನ್ಸಸ್ ಏನಿದೆ ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಉದ್ರೇಕ ಸಮಸ್ಯೆ ಆಗೋದೇ ಇಲ್ಲ. ಸೊ ಫಸ್ಟ್ ಏನು ಮಾಡಬೇಕು, ನೀವು ಸ್ವಲ್ಪ ವಾಕು, ಅದರಲ್ಲಿ ಬ್ರಿಸ್ಕ್ ವಾಕ್ ಸ್ಟಾರ್ಟ್ ಮಾಡಿ. ದೈಹಿಕ ವ್ಯಾಯಾಮ. ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಏನಂದ್ರೆ ಕೀಗಲ್ ಎಕ್ಸರ್ಸೈಸ್ ಅಂತ ಬರುತ್ತೆ. ಯೂಟ್ಯೂಬ್ ನಲ್ಲಿ ಕೀಗಲ್ ಎಕ್ಸರ್ಸೈಸ್ ಅಂತ ಸರ್ಚ್ ಮಾಡಿದ್ರೆ ಕೀಗಲ್ ಎಕ್ಸರ್ಸೈಸ್ ಬರುತ್ತೆ. ಕೀಗಲ್ ಎಕ್ಸರ್ಸೈಸಸ್ ಮೇನ್ಲಿ ಫೋಕಸಸ್ ಆನ್ ಪೆಲ್ವಿಕ್ ಫ್ಲೋರ್ ಮಸಲ್ಸ್. ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಂದ್ರೆ ನಮ್ಮ ತೊಡೆ ಭಾಗದಲ್ಲಿ ಏನಿದೆಲ್ಲ ಅಪ್ಪರ್ ಅಬ್ಡಮೆನ್ ಮತ್ತು ಲೋವರ್ ಏನಿದೆಲ್ಲ ಬಾಡಿ ಪಾರ್ಟ್ಸ್ ನ ಡಿವೈಡ್ ಮಾಡುವ ಮಸಲ್ಸ್ಗಳು. ಈ ಮಸಲ್ಸ್ ಮೇಲೆನೆ ಪೆನಿಸ್ ಹೋಲ್ಡ್ ಆಗಿದಿರುತ್ತೆ. ಸೊ ಸ್ಟ್ರಾಂಗರ್ ದ ಪೆಲ್ವಿಕ್ ಫ್ಲೋರ್ ಮಸಲ್ಸ್, ಸ್ಟ್ರಾಂಗರ್ ದ ಎರೆಕ್ಷನ್. ಸೊ ಫಸ್ಟ್ ನೀವು ವ್ಯಾಯಾಮ ಮಾಡಬೇಕು. ಎರಡನೇದು ಕೀಗಲ್ ಎಕ್ಸರ್ಸೈಸ್ ಅಲ್ಲಿ ತೊಡೆ ಸಂದುಗಳಿಗೆ ರಕ್ತ ಚಲನೆ ಜಾಸ್ತಿ ಉಂಟಾದಾಗ ಎರೆಕ್ಷನ್ ಚೆನ್ನಾಗಾಗತ್ತೆ ಅಂತ ಹೇಳ್ತಿದ್ರು. ಎಸ್, ಎಕ್ಸರ್ಸೈಸ್. ಓಕೆ. ಎರಡನೇದು ಏನಂದ್ರೆ ಪ್ರಾಪರ್ ಒಂದು 7 to 8 hours ಸ್ಲೀಪ್ ಆಗಬೇಕು. ಯಾಕಂದರೆ ನಾವು ಎಷ್ಟು ಪ್ರಾಪರಾಗಿ ಮಲಗ್ತೀವಿ ಅಷ್ಟೇ ಬಾಡಿನಲ್ಲಿ ಆದಂಥ ಬಾಡಿದ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಬಾಡಿನಲ್ಲಿ ಬ್ರೈನ್ಗೆ ರಿಲ್ಯಾಕ್ಸೇಷನ್ ಚೆನ್ನಾಗಿ ಸಿಗುತ್ತೆ. ಬ್ರೈನ್ ರಿಲ್ಯಾಕ್ಸ್ ಆಯ್ತು ಅಂದರೆ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಚೆನ್ನಾಗಾಗುತ್ತೆ. ಈ ನೈಟ್ರಿಕ್ ಆಕ್ಸೈಡ್ ಗ್ಯಾಸು ಉದ್ರೇಕ ಬರೋಕ್ಕೆ ತುಂಬ ಇಂಪಾರ್ಟೆಂಟು. ಮೂರನೇದು ಏನಂದರೆ ಸ್ವಲ್ಪ ಆಹಾರ ಹೇಳ್ತೀನಿ. ಬೇಸಿಕ್ ಆಹಾರ, ತುಂಬ ಹೈಫೈ ಹೇಳ್ತಾ ಇಲ್ಲ, ನೀವು ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿ ಅಂತ, ನಿಮ್ಮ ಮನೆಯಲ್ಲಿನೇ. ನನ್ನ ಫೇವ್ರೇಟು, ನಾನು ಯಾವಾಗೂ ಎಲ್ಲ ಕ್ಲೈಂಟ್ಸ್ಗಳಿಗೆ ನಾನು ಎಲ್ಲ ಎಷ್ಟು ಜನ ನನ್ನ ಹತ್ರ ಬರ್ತಾರೋ ಪ್ರತಿಯೊಬ್ಬರಿಗೆ ಒಂದು ಹೇಳ್ತೀನಿ, ನುಗ್ಗೆಕಾಯಿ ತಿನ್ನಿ, ಡ್ರಮ್ ಸ್ಟಿಕ್.
ನುಗ್ಗೆಕಾಯಿ ತಿನ್ಬೋದು ಅಥವಾ ನುಗ್ಗೆಕಾಯಿ ಸೊಪ್ಪು ತಿನ್ಬೋದು. ಮೊರಿಂಗಾ ಪೌಡರು ಆನ್ಲೈನಲ್ಲಿ ಅಮೆಝಾನಲ್ಲಿ ಎಷ್ಟೋ ಸೇಲ್ ಆಗ್ತಾ ಇದೆ, ಬಟ್ ಎಷ್ಟೋ ಜನರಿಗೆ ಗೊತ್ತಿಲ್ಲ ಮೊರಿಂಗಾ ಪೌಡರ್ ಅಂದರೆ ನಮಗೆ ನುಗ್ಗೆಕಾಯಿ ಪೌಡರ್ ಅಂತ. ಸೊ ನುಗ್ಗೆಕಾಯಿ ರೆಗ್ಯುಲರ್ ಆಗಿ ತಗೊಳ್ಳಿ. ಆಮೇಲೆ ಖರ್ಜೂರ ಅಗೇನ್ ನಾಟಿ ಹಸು ಏನಿದೆಯಲ್ಲ, ಸಾರಿ ಖರ್ಜೂರ ರೆಗ್ಯುಲರ್ ಆಗಿ ದಿನ 4 ತಗೊಳ್ಳಿ. ಮೂರನೇದು ಸ್ವಲ್ಪ ನಾಟಿ ಹಸುವಿನ ತುಪ್ಪ ಆಹಾರದಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ತುಪ್ಪ ತುಂಬ ಒಳ್ಳೆಯದು ಸೆಕ್ಸುವಲ್ ಲೈಫ್ಗೆ ಮತ್ತು ಕ್ವಾಲಿಟಿ ಆಫ್ ಸ್ಪರ್ಮ್ ಇಂಪ್ರೂವ್ ಚೆನ್ನಾಗಿ ಮಾಡಬೇಕಂದ್ರೆ. ಆಮೇಲೆ ಮೊಳಕೆ ಹೊಡೆದಿದ್ದ ಕಾಳುಗಳು ಸ್ಪ್ರೌಟ್ಸು, ಅದರಲ್ಲಿ ಹೆಸರು ಮತ್ತು ಕಡಲೆ ಏನು ಕಾಳುಗಳು ಇರುತ್ತಲ್ಲ ಮೊಳಕೆ ಹೊಡೆದಿದ್ದು, ತುಂಬ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರುತ್ತೆ, ಸೆಕ್ಸ್ ಪವರ್ಗೆ ತುಂಬ ಚೆನ್ನಾಗಿರುತ್ತೆ. ಆಯುರ್ವೇದನಲ್ಲಿ ಮತ್ತೊಂದು ಹೇಳಿದ್ದಾರೆ, ಮಾಷ ಅಂದರೆ ಉದ್ದಿನ ಬೆಳೆ. ಪ್ರತಿಯೊಂದು ವಜೀಕರಣ ಚಿಕಿತ್ಸೆಯಲ್ಲಿ ಮಾಷನ ಉಪಯೋಗ ಮಾಡಿದ್ದಾರೆ. ಸೊ ಸೆಕ್ಸ್ ಪ್ರಾಬ್ಲಮ್ ಯಾರಿಗಿಲ್ಲ ಅವ್ರು ಕೂಡ ತಗೋಬೋದು, ಬಟ್ ಯಾರಿಗೆ ಆಲ್ರೆಡಿ ಇದೆ ಅವರು ಕೂಡ ಮಾಷ ಉದ್ದು ಹೇಗೆ ದೋಸೆ ಫಾರ್ಮ್ನಲ್ಲಿ ತೊಗೋಬೋದು, ಬೆಳೆ ರೂಪಾಂತರನಲ್ಲಿ ತೊಗೋಬೋದು, ವಡೆ ಮಾಡಿ ತಂದ್ಬೋದು, ಬಟ್ ಉದ್ದು ಸ್ವಲ್ಪ ರೆಗ್ಯುಲರ್ಲಾಗಿ ಆಹಾರನಲ್ಲಿ ಇರಲಿ. ಅದರ ಜೊತೆಗೆ ಸ್ವಲ್ಪ ಇವಾಗ ಬೇಸಿಗೆ ಕಾಲಿದೆ, ಕಲ್ಲಂಗಡ ಹಣ್ಣು. ಕಲ್ಲಂಗಡ ಹಣ್ಣಲ್ಲಿ ಒಂದು ಅಂಶ ಇರುತ್ತೆ ಸಿಟ್ರೋಲಿನ್ ಅಂತ. ಈ ಸಿಟ್ರೋಲಿನ್ ಅಂಶ ಬಾಡಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಗ್ಯಾಸ್ ಉತ್ಪತ್ತಿ ಮಾಡೋಕ್ಕೆ ತುಂಬ ಒಳ್ಳೆಯದು. ಸೊ ರೆಗ್ಯುಲರ್ ಆಗಿ ಬೇಸಿಗೆ ಕಾಲಿನಲ್ಲಿ ಸ್ವಲ್ಪ ಕಲ್ಲಂಗಡ ತಿನ್ನಿ, ದಾಳಂಬ್ರೆ ತಿನ್ನಿ, ಮಜ್ಜಿಗೆ ಕುಡೀರಿ. ಬಾಡಿನೂ ತಂಪಿರುತ್ತೆ, ಸೆಕ್ಸ್ ಪವರು ಚೆನ್ನಾಗಿರುತ್ತೆ. ನಾನು ಇದು ಸ್ವಲ್ಪ ಒಂದು ಎಕ್ಸ್ಟ್ರಾ ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಒಂದು ಬೇಸಿಗೆ ಕಾಲಿಗೆ ಸೆಕ್ಸ್ ಪವರು ಚೆನ್ನಾಗಿರಬೇಕು, ಬಾಡಿನೂ ತಂಪಾಗಿ ಇರಬೇಕು, ಓವರ್ ಆಲ್ ನಿಮಗೆ ಒಂದು ಒಳ್ಳೆ ನಿದ್ರೆನೂ ಆಗಬೇಕು, ಒಳ್ಳೆ ಲೈಂಗಿಕ ಕ್ರಿಯೆನೂ ಆಗಬೇಕು, ಮೈಂಡು ಪೀಸಾಗಿ ಇರಬೇಕಂತ ಒಂದು ಔಷಧಿ ಹೇಳ್ತೀನಿ. ಅದು ಅಂದರೆ ಶತಾವರಿ. ಶತಾವರಿ ಆಯುರ್ವೇದನಲ್ಲಿ ಇಷ್ಟು ಜಗನಲ್ಲಿ ವರ್ಣನೆ ಮಾಡಿದ್ದಾರೆ. ತುಂಬ ಸತಿ ಏನಾಗುತ್ತೆ, ಇದು ಫೀಮೇಲ್ ಟ್ರೀಟ್ಮೆಂಟ್ನಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಒಂದು ಡೆಲಿವರಿ ಆಗಿದೆ, ಹಾಲು ಬರ್ತಾ ಇಲ್ಲ ಅಂದರೆ ಶತಾವರಿ ಕುಡಿ ಅಂತಾರೆ, ಪೀರಿಯಡ್ಸ್ ರೆಗ್ಯುಲರ್ ಇಲ್ಲ ಅಂದರೆ ಶತಾವರಿ ಕೊಡು ಅಂತ ಹೇಳ್ತಾರೆ. ಬಟ್ ಈ ಶತಾವರಿ ಫೀಮೇಲ್ ಬಾಡಿನಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಮೇಲ್ ಬಾಡಿನಲ್ಲಿನೂ ಇಂಪಾರ್ಟೆಂಟ್ ಇದೆ. ಇದನ್ನ ತಾವು ಹೇಗೆ ತಗೋಬಹುದು ಅಂದರೆ, ಡೈಲಿ ರಾತ್ರಿ ಮಲಗುವಾಗ 1 ಗ್ಲಾಸ್ ಶುಗರ್ ಬೆಚ್ಚ ಹಾಲಿನಲ್ಲಿ 1 ಸ್ಪೂನ್ ಪೌಡರ್ ಮಿಕ್ಸ್ ಮಾಡಿಬಿಡಿ. ಸ್ವಲ್ಪ ನಿಮಗೆ ಡಯಾಬಿಟಿಸ್ ಇಲ್ಲ ಅಂದರೆ ಚೂರು ಕಲ್ ಸಕ್ಕರೆ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ತಗೊಳ್ಳಿ. ಯಾರಿಗೆ ಡಯಾಬಿಟಿಸ್ ಇದೆ ಕಲ್ ಸಕ್ಕರೆ ಪೌಡರ್ ಬೇಡ, ಡೈರೆಕ್ಟ್ ಶತಾವರಿ ಪೌಡರ್ ತಗೋಬಹುದು. ಇದು ರೆಗ್ಯುಲರ್ ಆಗಿ ಈ ಬೇಸಿಗೆ ಕಾಲದಲ್ಲಿ ಅಂದರೆ ನೀವು ಮಾರ್ಚು ಏಪ್ರಿಲ್ ಮೇವರೆಗೆ ಒಂದು 3 ತಿಂಗಳು ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಸೆಕ್ಸ್ ಪವರ್ ತುಂಬ ಚೆನ್ನಾಗಿರುತ್ತೆ, ಮೈಂಡ್ ರಿಲ್ಯಾಕ್ಸ್ ಇರುತ್ತೆ, ಕ್ವಾಲಿಟಿ ಆಫ್ ಸ್ಪರ್ಮ್ ತುಂಬ ಚೆನ್ನಾಗಾಗುತ್ತೆ.